ನಮಸ್ಕಾರ ವೀಕ್ಷಕರೇ, ಟಿವಿ7 ನ್ಯೂಸ್ಗೆ ಸ್ವಾಗತ. ನಾನು ಭೀಮಾಶಂಕರ್ ಜಳಕಿ. ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಮಿನಿ ಸ್ವಿಟ್ಜರ್ಲೆಂಡ್ ಎಂದೇ ಖ್ಯಾತಿ ಇರುವ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಮತ್ತು ಉಗ್ರರ ದಾಳಿಯನ್ನು ಖಂಡಿಸಿ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಗರದ ಜಗತ್ ವೃತ್ತದ ಹತ್ತಿರ ಕ್ಯಾಂಡಲ್ ಮಾರ್ಚ್ ಮಾಡಿ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಂಸದ ಕೃಷ್ಣ ದೊಡ್ಮನಿ, ಶಾಸಕರಾದ ಬಿಆರ್ ಪಾಟೀಲ್, ಎಂಐ ಪಾಟೀಲ್, ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮುಕ್ನೂರ್, ಜಗದೇವ್ ಗುತ್ತೇದಾರ್, ಮೇಯರ್ ಯಲ್ಲಪ್ಪ ನಾಯ್ಕೋಡಿ, ಮಜರ್ ಅಲಂ ಖಾನ್, ಲಿಂಗರಾಜ್ ತಾರ್ಪೇಲ್ ಹಾಗೂ ಕಾಂಗ್ರೆಸ್ ಸಮಿತಿಯ ಅನೇಕ ಮುಖಂಡರು, ಮಹಿಳೆಯರು ಇತರರು ಭಾಗವಹಿಸಿದ್ದರು. ದಿನಾಂಕ 22ನೇ ತಾರೀಕು ದಿವಸ ಭಾರತ ದೇಶದ ಇತಿಹಾಸದಲ್ಲಿ ಬಹಳ ಕಹಿ ಘಟನೆಯನ್ನು ನಾವೆಲ್ಲರೂ ಕೇಳಿದ್ದೇವೆ. ಸುಮಾರು 30 ಜನ, 28, 29, 30 ಜನ ಅಮಾಯಕರನ್ನು ಯಾರು 16ನೇ ತಾರೀಕಿಗೆ ಮದುವೆಯಾಗಿ ಹನಿಮೂನ್ ಹೋಗಿರ್ತಕ್ಕಂಥವ್ರು. ಅದರಲ್ಲಿ ಕರ್ನಾಟಕದಿಂದ ಕೂಡ ಇಬ್ಬರು ಆ ಕಾಶ್ಮೀರದ ಕಣಿವೆಯನ್ನು ನೋಡಲಿಕ್ಕೆ ಬಲ್ಗಾಮ್ ಅಂತಕ್ಕಂಥ ಪ್ರದೇಶದಲ್ಲಿ ಸುಂದರವಾದಂಥ ಸೆಕೆಂಡ್ ಡಾರ್ಜಿಲಿಂಗ್ ಥರ ಇರ್ತಕ್ಕಂಥ ಅಂಥ ಒಂದು ತಾಣಕ್ಕೆ ಹೋಗಿರ್ತಕ್ಕಂಥ ಅಮಾಯಕರಾಗಿರ್ತಕ್ಕಂಥ ಭಾರತೀಯ ಜನರನ್ನು ಎಲ್ಲ ಧರ್ಮದವರು ಇರ್ಬೋದು, ಇವತ್ತು ಎಲ್ಲರೂ ಕೂಡ ಅಲ್ಲಿ ಹೋಗ್ತಾರೆ. ಅಲ್ಲಿ ಹುಡುಕಿ ಅವರನ್ನು ಕೊಂದಿರ್ತಕ್ಕಂಥದ್ದು ಭಾಳ ಖಂಡನೀಯವಾಗಿರ್ತಕ್ಕಂಥದ್ದು. ಭಾರತ ದೇಶದ ಇತಿಹಾಸದಲ್ಲಿ ಇದು 3ನೇ ರೀತಿಯಿಂದ ನಡೀತಕ್ಕಂಥ ಅಮಾಯಕರನ್ನು ಕೊಲ್ತಕ್ಕಂಥ ಘಟನೆ. ಇದನ್ನು ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮೀಯರು ಕೂಡ ಖಂಡಿತವಾಗಿ ಇದನ್ನು ಖಂಡಿಸ್ತೇವೆ. ಈ ಕೇಂದ್ರ ಸರ್ಕಾರ ತಕ್ಷಣ ಇದರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇನ್ನು ಮುಂದೆ ಯಾವುದೇ ರೀತಿಯಿಂದ ಆಗದೆ ಅಂತ ಕೈಗೊಳ್ಳಬೇಕು. ಉಗ್ರವಾದಂಥ ಶಿಕ್ಷಣ ಅವರಿಗೆ ಕೊಡಬೇಕಂತ ಹೇಳಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಕಡೆ, ಭಾರತ ದೇಶದ ಎಲ್ಲ ಕಡೆ ಕೂಡ ನಾವು ಇದನ್ನು ಖಂಡಿಸಿ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ. ಭಾರತ ದೇಶ ಅಂತಂತಂದರೆ ಇವತ್ತು ಶಾಂತಿ ದೇಶ ಅಂತಂತೇಳಿ ಹೇಳ್ಕೊಳಕ್ಕೆ ನಾವು ತುಂಬ ಹೆಮ್ಮೆ ಪಡ್ತೀವಿ. ಇವತ್ತು ಅಂಥ ಒಂದು ಕಾಶ್ಮೀರದಲ್ಲಿ ಜನರು ಏನು ಒಂದು ಟೂರಿಸ್ಟ್ ಸ್ಥಳಕ್ಕೆ ಹೋಗಿದ್ರು, ಅಲ್ಲಿ ಬಂದು ಒಂದು ಅಟ್ಟಹಾಸ ಮೆರೆದಂಥ ಟೆರರಿಸ್ಟ್ಗಳು, ಭಯೋತ್ಪಾದಕರು ನಮ್ಮ ಭಾರತೀಯರ ಒಂದು ಅವರಿಗೆ ಗುಂಡಿಕ್ಕಿ ಹೊಡೆದು 26 ಜನ ಅದರಲ್ಲಿ ಮೃತಪಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಕರ್ನಾಟಕದಿಂದ ಇಬ್ಬರು ಅವರ ಫ್ಯಾಮಿಲಿ ಎದುರೇ, ಅವರ ಕುಟುಂಬದ ಎದುರೇ ಅವರಿಗೆ ಗುಂಡಿಕ್ಕಿ ಹೊಡೆದು ಅವರಿಗೆ ಅವರ ಜೀವವನ್ನು ತೆಗೆದುಕೊಂಡಂಥ ಭಯೋತ್ಪಾದಕರಿಗೆ ಇವತ್ತು ನಾವು